ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಚಲಪುರ. ನ್ಯೂಸ್ 18ಗೆ ಸ್ವಾಗತ. ಶುಚಿ ಶಾಲಾ ಮಕ್ಕಳಿಗೆ ನೀಡ್ತಾ ಇರುವಂಥ ಸ್ಯಾನಿಟರಿ ಪ್ಯಾಡ್, ಆದರೆ ಕೋವಿಡ್ ನಂತರ ಈ ಸ್ಯಾನಿಟರಿ ಪ್ಯಾಡ್ಗಳನ್ನು ನೀಡ್ತಾ ಇಲ್ಲ. ನ್ಯೂಸ್ 18ನ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಸ್ವಾಗತ. ನ್ಯೂಸ್ 18ಗೆ ಬೆಲ್ ಒತ್ತಿ, ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ, ನ್ಯೂಸ್ 18ನ ಸಾಮಾಜಿಕ ಜಾಲತಾಣಗಳನ್ನು ಫಾಲೋ ಮಾಡಿ. ಶುಚಿ ಎನ್ನುವಂಥ ಒಂದು ವಿಶಿಷ್ಟವಾದ ಯೋಜನೆ, ಅದು ಶಾಲಾ ಮಕ್ಕಳಲ್ಲಿ ಹದಿಹರೆಯದ ಏನು ಕಿಶೋರಾವಸ್ಥೆಯಲ್ಲಿರುವಂಥ ಮಕ್ಕಳಿಗೆ ಏನು ಋತು ಚಕ್ರವಾದಾಗ ಅವುಗಳನ್ನು ಶುಚಿತ್ವ ಕಾಪಾಡಬೇಕು. ಮತ್ತು ಅಲ್ಲಿ ಶಾಲೆಗೆ ಬರುವಂಥ ಮಕ್ಕಳಲ್ಲಿ ಒಂದಿಷ್ಟು ಮುಜುಗರಕ್ಕೆ ಒಳಗಾಗದೇ ಇರುವಂಥ ಕಾರಣಕ್ಕಾಗಿ ಇಲ್ಲಿ ಶುಚಿ ಪ್ಯಾಡ್ಗಳನ್ನು ನೀಡ್ತಾರೆ. ಶಿಕ್ಷಣ ಇಲಾಖೆ ಇಲ್ಲಿ ಶಾಲಾ ಮಕ್ಕಳಿಗೆ ಏನು 6ನೇ ತರಗತಿಯಿಂದ ಹಿಡಿದು ಅವರು SSLCವರೆಗೆ ಇರುವಂಥ ಮಕ್ಕಳಿಗೆ ಶುಚಿ ಪ್ಯಾಡನ್ನು ನೀಡ್ತಾಯಿದ್ರು. ಶುಚಿ ಪ್ಯಾಡ್ ಅಂತ ನೀಡುವಂಥ ಕಾರಣಕ್ಕಾಗಿಯೇ ಇಲ್ಲಿ ಹಿಂದೆ ಕೆಲವೊಂದು ಕಡೆ ಶುಚಿ ಪ್ಯಾಡ್ಗಳನ್ನು ಡಿಸ್ಟ್ರಾಯ್ ಮಾಡೋದು, ಅಂದರೆ ಬಳಕೆ ನಂತರ ಡಿಸ್ಟ್ರಾಯ್ ಮಾಡೋದು ಮತ್ತು ಅದಕ್ಕೆ ಶೌಚಾಲಯದಲ್ಲಿ ವ್ಯವಸ್ಥೆ ಮಾಡೋದು. ಒಂದು ಕಡೆ ಶಾಲಾ ಮಕ್ಕಳಿಗೆ ಬರ್ತಾ ಇರುವಂಥ ಮಕ್ಕಳು, ಅವು ಗ್ರಾಮೀಣ ಭಾಗದಿಂದ ಇರಬಾರಂಥ ಮಕ್ಕಳು ಆ ಋತುಚಕ್ರದಲ್ಲಿ ಸರಿಯಾದ ಏನು ಪ್ಯಾಡ್ಗಳನ್ನು ಬಳಸದೇ ಇರುವಂಥ ಕಾರಣಕ್ಕಾಗೂ ಅಥವಾ ಅವರು ಅದನ್ನು ನಿರ್ಲಕ್ಷ್ಯ ಮಾಡೋದ್ರ ಒಂದು ಕಡೆ ಆಗಿದ್ದರೆ, ಮತ್ತು ಆ ಸಂದರ್ಭದಲ್ಲಿ ಮುಟ್ಟಿನ ಸಂದರ್ಭದಲ್ಲಿ ಅನೇಕ ಸಮಸ್ಯೆ ಎದುರಿಸೋರು ಅವರು ಮುಜುಗರಕ್ಕಾಗಿ ಶಾಲೆಯಿಂದ ಹೊರಗೊಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿಯೇ ಈಗ ರಾಜ್ಯ ಸರ್ಕಾರ ಮುಟ್ಟಿನ ರಜೆ ನೀಡಿದೆ ಮತ್ತು ಶಾಲಾ ಮಕ್ಕಳಿಗಾಗಿ ನೀಡುವಂಥ ಚಿಂತನೆ ನೀಡಿದೆ, ಅದು ನಡೀತಾ ಇದೆ. ಆದರೆ ಇಲ್ಲಿ ಶಾಲೆಗೆ ಬರುವಂಥ ಮಕ್ಕಳಿಗೆ ಅಲ್ಲಿ ಮುಟ್ಟಿನ ಸಂದರ್ಭದಲ್ಲಿ ಅಥವಾ ಶಾಲೆಗೆ ಬಂದಾಗ ಮುಟ್ಟಾದಾಗ ಆ ಸಂದರ್ಭದಲ್ಲಿ ಅವುಗಳ ಶುಚಿ ಪ್ಯಾಡ್ಗಳನ್ನಿದ್ದರೆ ಅವುಗಳನ್ನು ಬದಲಾಯಿಸುವಂಥ ಅವಕಾಶ ಇದೆ. ಮತ್ತು ಅಲ್ಲಲ್ಲಿ ಈ ಶುಚಿ ಪ್ಯಾಡ್ಗಳನ್ನು ಬಳಕೆ ಮತ್ತು ಅವುಗಳ ಡಿಸ್ಟ್ರಾಯ್ ಮಾಡೋದಕ್ಕೆ ಒಂದಿಷ್ಟು ಯಂತ್ರಗಳನ್ನು ಸಹ, ವೈಜ್ಞಾನಿಕ ಯಂತ್ರಗಳನ್ನು ಸಹ ಅಳವಡಿಸಿದ್ದಾರೆ. ಆದರೆ ಅವುಗಳ ಇತ್ತೀಚೆಗೆ ಈ ಶುಚಿ ಪ್ಯಾಡ್ಗಳನ್ನು ನೀಡ್ತಾ ಇದ್ದಾರೆ. ಕಳೆದ ಕೋವಿಡ್ 2020-21 ಸಾಲಿನಲ್ಲಿ ಕೋವಿಡ್ ಬಂತು. ಕೋವಿಡ್ ಸಂದರ್ಭದಲ್ಲಿ ಶುಚಿ ಪ್ಯಾಡ್ಗಳನ್ನು ತಿಳಿಸಿ ಈಗಾಗಲೇ 5 ವರ್ಷವಾದರೂ ಆ ಶುಚಿ ಪ್ಯಾಡ್ಗಳನ್ನು ನೀಡದೇ ಇರುವಂಥ ಕಾರಣಕ್ಕಾಗಿ ಮಕ್ಕಳು ಏನು ಬಂದಿರುವಂಥ ಮಕ್ಕಳು ಒಂದು ಕಡೆ ಕೆಲವೊಂದಿಷ್ಟು ಶಾಲೆಗೆ ಬರುವಂಥ ಮಕ್ಕಳಲ್ಲಿ ಹಣದ ಸಮಸ್ಯೆ ಇರುತ್ತೆ, ಅಥವಾ ಬಡತನವೂ ಇರ್ಬೋದು, ಅಥವಾ ಇನ್ನೊಂದಿಷ್ಟು ಮಕ್ಕಳಿಗೆ ಆ ಅಂಗಡಿಗಳಲ್ಲಿ ಹೋಗಿ ಪ್ಯಾಡ್ಗಳನ್ನು ಖರೀದಿಸಲು ಕಷ್ಟವಾಗ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಏನು ಶಾಲೆಯಲ್ಲಿ ಶುಚಿ ಪ್ಯಾಡ್ಗಳು ಸಿಕ್ಕರೆ ಆ ಪ್ಯಾಡ್ಗಳನ್ನು ಬಳಸ್ತಾರೆ. ಜೊತೆಗೆ ಆ ಶೌಚಾಲಯವನ್ನು ಬಳಕೆ ಮಾಡಿಕೊಂಡು ಮಕ್ಕಳು ಯಾವುದೇ ಮುಜುಗರವಿಲ್ಲದೆ ಇಲ್ಲಿ ಬಳಕೆ ಮಾಡುವಂಥ ಅವಕಾಶ ಇದೆ. ಆದರೆ ಸರ್ಕಾರ ಯಾವ ಕಾರಣಕ್ಕಾಗಿ ನಿಂತು ಗೊತ್ತಿಲ್ಲ, ಮುಂದಿರಿಸುವಂಥ ಕಾರಣಕ್ಕಾಗಿ ಈಗ ಮಕ್ಕಳಿಗೆ ಶುಚಿ ಪ್ಯಾಡ್ ಸಿಗ್ತಲ್ಲ, ಶುಚಿ ಪ್ಯಾಡ್ ಸಿಗದಿರುವಂಥ ಮಕ್ಕಳು ಅನೇಕ ರೀತಿಯ ಮುಜುಗರ ಆಗ್ತಾರೆ ಮತ್ತು ಶಾಲೆಯಿಂದ ದೂರಗೊಳ್ತಾ ಇದ್ದಾರೆ. ಆದರೆ ಅವರ ಆರೋಗ್ಯ ಸಮಸ್ಯೆ ಮುಟ್ಟಿನ ಸಮಸ್ಯೆ ಇರೋದ್ರಿಂದ ಅವರಿಗೆ ಶಾಲೆಯಲ್ಲಿ ಕುತ್ಕೊಳಕ್ಕೆ ಆಗದೇ ಇರ್ಬೋದು, ಅಥವಾ ಬೇರೆ ಹಳ್ಳಿಗಳಿಂದ ಸಿಟಿಗೆ ಬಂದು ಓದ್ತಾರೆ, ಟ್ರಾವೆಲ್ ಮಾಡ್ಕೊಂಡು ಬರಬೇಕಾಗತ್ತೆ. ಆಮೇಲೆ ಪ್ಯಾಡ್ಗಳನ್ನು ಚೇಂಜ್ ಮಾಡಬೇಕಾಗತ್ತೆ ಕ್ಲಾಸ್ನಲ್ಲಿ, ಸ್ಕೂಲ್ನಲ್ಲಿ. ಅವಾಗ ಸರಿಯಾದ ಟಾಯ್ಲೆಟ್ ಫೆಸಿಲಿಟೀಸ್ಗಳಿರಲ್ಲ, ನೀರಿನ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಆಮೇಲೆ ಪ್ಯಾಡ್ಗಳು ಕೂಡ ಕೋವಿಡ್ ಆದಮೇಲೆ ಸರ್ಕಾರ ಸರಿಯಾಗಿ ಶಾಲೆಗಳಲ್ಲಿ ಕೊಡೋದು, ಉಚಿತವಾಗಿ ಕೊಡುವಂಥದ್ದು ಕೂಡ ನಿಂತೋಗಿದೆ. ಇದರಿಂದ ಏನಾಗ್ತದೆ, ಬಹಳಷ್ಟು ಮಹಿಳೆಯರಿಗೆ ಮತ್ತು ಶಾಲೆಗೆ ಹೋಗುವಂಥ ಮಕ್ಕಳುಗಳಿಗೆ ಈ ಪ್ಯಾಡು ಮತ್ತು ಈ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಇರೋದ್ರಿಂದ ಅವರಿಗೆ ಮುಟ್ಟಿನ ಸಮಯದಲ್ಲಿ ಈ ತೊಂದರೆಯನ್ನು ಅನುಭವಿಸ್ತಾ ಇರೋದ್ರಿಂದ ಶಾಲೆಗೆ ಬರೋದನ್ನು ನಾವು ಕಡಿಮೆ ಆಗಿದೆ. ಅಂದರೆ 10-12% ಹುಡುಗಿಯರು ಶಾಲೆಗೆ ಮುಟ್ಟಿನ ಸಂದರ್ಭದಲ್ಲಿ ಬರೋದೇ ಇಲ್ಲ, ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ. ಅದೇ ರೀತಿಯಾಗಿ ಬಹಳ ತೊಂದರೆಯಿಂದ ಬಳಲ್ತಿರ್ತಾರೆ. ಮಾನಸಿಕವಾಗಿ ಅವರು ಸದೃಢರಾಗಿರೋದಿಲ್ಲ. ಅದೇ ಕಾರಣಕ್ಕೆ ಈ ಮುಟ್ಟಿನ ರಜೆ ಬೇಕೇ ಬೇಕು ಅಂತ ಹೇಳ್ಬೋದು. ಇಲ್ಲಿ ಕಾಲೇಜಲ್ಲಿ ಆಗಲಿ ಸ್ಕೂಲಲ್ಲಿ ಆಗಲಿ ಟಾಯ್ಲೆಟ್ ಫೆಸಿಲಿಟೀಸ್ ಇರೋಂಗಿಲ್ಲ. ಈಗ ಅದ್ರಾಗ COVID-19 ಮುಗ್ದಿದ ನಂತರ ಅಂತೂ ಅವಾಗೆಲ್ಲ ಕಾಲೇಜಲ್ಲಿ ಸ್ಕೂಲಲ್ಲಿ ಶುಚಿ ಪ್ಯಾಡನ್ನು ನೀಡ್ತಾ ಇದ್ರು, ಈಗ ಅದನ್ನ ನೀಡೋದಿಲ್ಲ. ಇನ್ನು ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಈ ಶುಚಿ ಪ್ಯಾಡ್ ಬಳಕೆಗೆ ಸುಮಾರು 27,162 ಇತ್ತು. ಅವರಿಗೆ ಪ್ರತಿ ತಿಂಗಳು ಈ ಮಕ್ಕಳಿಗೆ ಶುಚಿ ಪ್ಯಾಡ್ ನೀಡಿತ್ತು. ಆದರೆ ಇನ್ನೂವರೆಗೆ ಸರಬರಾಜು ಇಲ್ಲದೆ, ಮತ್ತು ಈ ಕುರಿತು ನಾವೆಲ್ಲ ಸರ್ಕಾರಕ್ಕೆ ಗಮನಕ್ಕೆ ತಂದಿವೆ. ಸರ್ಕಾರದಿಂದ ಆದೇಶ ಬಂದಾಗ ಅಥವಾ ಸರ್ಕಾರದಿಂದ ಸರಬರಾಜು ಆದಾಗ ಆ ಶುಚಿ ಪ್ಯಾಡ್ಗಳನ್ನು ನೀಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಅದು ಎಷ್ಟು ಬೇಗನೆ ಆಗುತ್ತೆ ಅನ್ನೋ ನೋಡಬೇಕು. ಶುಚಿ ಪ್ಯಾಡ್ಗೆ ಸಂಬಂಧಪಟ್ಟಂತೆ ಹದಿಹರೆಯದ ವಿದ್ಯಾರ್ಥಿನಿಯರಿಗೆ ಇದು ಸರ್ಕಾರದ ಒಂದು ಭಾಳ ಪ್ರಮುಖವಾಗಿರ್ತಕ್ಕಂಥ ಯೋಜನೆ ಆಗೈತಿ. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ 14ರಿಂದ 15 ವರ್ಷದ ಒಳಗಾಗಿ ಒಟ್ಟು ಸುಮಾರು 27,162 ವಿದ್ಯಾರ್ಥಿನಿಯರು ಈಗ ದಾಖಲಾತಿಯನ್ನು ಹೊಂದಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಗಮನಕ್ಕೂ ಕೂಡ ತಂದು ಕ್ರಮ ಕೈಗೊಳ್ತೀವಿ. ಈ ಬೇಗನೆ ಶುಚಿ ಪ್ಯಾಡ್ಗಳನ್ನು ಶಾಲೆಗಳಲ್ಲಿ ನೀಡಿ ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ. ಶರಣಪ್ಪ ಚಲಪುರ, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ.
ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.